ಮತಗಟ್ಟೆಗೆ ತರಲೆ ಮಾಡೋಕೆ ಯಾರಾದ್ರೇನು ಬಿಜೆಪಿಯವರು ಸಿಕ್ಕರೂ ತರಲೆ ಮಾಡ್ತಾನೆ, ಕಾಂಗ್ರೆಸ್ ಪಾರ್ಟಿಯವರ ಜೊತೆನೂ ಕಿತಾಪತಿ ಮಾಡ್ತಾನೆ. ಇತ್ತೀಚೆಗಷ್ಟೇ ಸಿದ್ದರಾಮಯ್ಯ ಅವರ ಜೊತೆ ಸಖತ್ ಹರಟೆ ಹೊಡೆದ. ಹೆಂಗೆಲ್ಲ ಹರಟೆ ಹೊಡೆದ ಅಂತ ನೀವೇ ನೋಡಿ. What is this, Kanta? What is this? I don't like it. I don't like it. You know, Kanta, ನಮ್ಮ ಪೀಪಲ್ ಎದುರಿಗೆ ಇಡೀ ದಿನ ಎಲ್ಲವನ್ನು ಕನ್ನಡದಲ್ಲಿ ಮಾತನಾಡಬಲ್ಲೆ. ಆದ್ರೆ ಏನ್ ಮಾಡೋದು, ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ತಾಯಿ ಕಾವೇರಿ ನದಿ ನೀರು ಕುಡಿದ ಅದೆಷ್ಟೋ ಮಂದಿಗೆ ಎಲ್ಲಾ ಕನ್ನಡ ಪದಗಳು ಅರ್ಥವಾಗೋದೇ ಇಲ್ಲ. ಕನ್ನಡದಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ಲ. ಸೊ ಹಾಗಾಗಿ ನಾನು ಹೆಚ್ಚು ಕನ್ನಡದ ಮಧ್ಯ ಆಗಾಗ ಲಿಟಲ್ ಬಿಟಲ್ ಇಂಗ್ಲಿಷ್ ಪದಗಳನ್ನ ಬಳಸ್ತೇನೆ. ಬಟ್ ಒನ್ ಥಿಂಗ್ ಕಾಂತ, ನಾನು ಇಂಗ್ಲಿಷ್ ಪದಗಳನ್ನ ಬಳಸೋದ್ರಿಂದ ನಮ್ಮಮ್ಮ ಕನ್ನಡಮ್ಮನ ಮೇಲೆ ಪ್ರೀತಿ ಮಾತ್ರ ಕಡಿಮೆ ಆಗಲ್ಲ. ನೆನ್ಪಿರ್ಲಿ ನಿನಗೆ. ಓಕೆ, ನಮ್ಮ ಕನ್ನಡದ ಬಗ್ಗೆ ಇವತ್ತಿಗೆ ಇಷ್ಟು ಸಾಕು ಬಾ ಕಾಂತ. ಮತ್ತೆ ಎಂದಿನಂತೆ ನಮ್ಮ ತರಲೆ ತಲಹರಟೆನ ಶುರು ಮಾಡೋಣ. ಅವರಿವರ ಕಾಲ್ ಎಳೆಯೋಣ. ನಡಿ ಕಾಂತ, ನಡೆ. ಅಂದ್ಹಾಗೆ ನೀನು ವಿರೋಧ ಪಕ್ಷದ ನಾಯಕ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ಸಿಕ್ಕಾಪಟ್ಟೆ ಕಾಲ್ ಎಳೆದೆ ಅಂತ ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಇದೀಗ ತಾನೇ. ಅದೇನು ಅಂತ ನನಗೂ ಸ್ವಲ್ಪ ಹೇಳುಕಂತ, ನಾನು ಕೇಳಿ ಖುಷಿ ಪಡ್ತೀವಿ. ನಾನು ನಮ್ಮ ಪೀಪಲ್ ಹೇಳ್ತೀನಿ. Sidhu bhai, is there stable government in Karnataka? There is no stable government in Karnataka, number 1. Number 2. There is no governance in Karnataka. Is it? ಮತ್ತೆ ಇವರೆಲ್ಲ ಏನ್ ಮಾಡ್ತಾರೆ? ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಪತ್ರಿಕೆಗಳಲ್ಲಿ ಹೇಳಿಕೆ ಕೊಡ್ಕೊಂಡಿದ್ದಾರೆ ಹೊರತು. ಶಾಲೆ ಮುಚ್ತೀವಿ ಅಂತ ಹೇಳ್ತಾರಲ್ಲ, ವಾಟ್ ಇಸ್ ಯುವರ್ ಒಪಿನಿಯನ್? ಇವತ್ತು ಶಾಲೆ ತೆಗೆಯುವಾಗ ಇಷ್ಟೇ ಹಾಜರಿ ಇತ್ತಾ? ಐ ಡೋಂಟ್ ನೋ. ಸರ್ಕಾರಿ ಶಾಲೆ ಓಪನ್ ಮಾಡುವಾಗ ವಾಟ್ ವಾಸ್ ಸ್ಟ್ರೆಂತ್? ಓ ಟೆಲ್ ಮಿ ಯಾರ್. ವೈ ಸ್ಟ್ರೆಂತ್ ಹ್ಯಾಸ್ ಬೀನ್ reduced gradually? ಹೌದಲ್ಲ. It is because ಅಲ್ಲಿ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಓಹೋ, ಓಕೆ 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 ಓಕೆ. ಅಲ್ಲಿ ಏನೇನಿಲ್ಲ ಹೇಳ್ರಿ ಸ್ವಲ್ಪ. ಮೇಸ್ಟ್ಗಳಿಲ್ಲ, ಬಿಲ್ಡಿಂಗ್ಗಳಿಲ್ಲ, ಮತ್ತೆ ಕೂತ್ಕೊಳ್ಳಿಕ್ಕೆ ಸಾಮಗ್ರಿಗಳಿಲ್ಲ, ಮುಂದೆ ಆಟದ ಮೈದಾನ ಇಲ್ಲ, ನೆಕ್ಸ್ಟ್ ಒಳ್ಳೆ ಪಾಠ ಮಾಡೋ ಮೇಸ್ಟ್ಗಳಿಲ್ಲ. ಸಿದ್ದು ಬಾಯ್, ನಂಗೆ ಅರ್ಥ ಆಗ್ಲಿಲ್ಲ. ಪ್ಲೀಸ್ ಟೆಲ್ ಮಿ ವಿತ್ ಎಕ್ಸಾಂಪಲ್. ಎಕ್ಸ್ ಶಾಲೆನ ವೈ ಶಾಲೆ ಜೊತೆ ಮರ್ಜ್ ಮಾಡಿದ್ರೆ ಎಕ್ಸ್ ಮುಚ್ಚದಾಗೆ ಅಲ್ವಾ? ಇಸ್ ಇಟ್? ಯಾಕೆ ಹಂಗ್ ಮಾಡಿದ್ರು ಅವರು? ಖಾಸಗಿ ಸಂಸ್ಥೆಗಳಿಗೆ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಹೌದು. ಯಾರು ವಿರೋಧಿ ಸರ್ಕಾರ? ಬಡವರ ವಿರೋಧಿ ಸರ್ಕಾರ ಇದು. ಕನ್ನಡ ಶಾಲೆಗೆ ಹೋಗೋರು ಯಾರ ಮಕ್ಕಳು? ಕನ್ನಡ ಶಾಲೆಗಳಿಗೆ ಹೋಗೋರು ಯಾರ ಮಕ್ಕಳು? ಸಿದ್ದು ಬಾಯ್, ನಂಗೆ ಕ್ವಶನ್ ಕೇಳ್ತಿರಲ್ಲ ನೀವು. ಬಡವರ ಮಕ್ಕಳು, ಮತ್ತೆ ಹಳ್ಳಿಯವ್ರ ಮಕ್ಕಳು, ಮುಂದೆ ದಲಿತರ ಮಕ್ಕಳು, ಮತ್ತ ಹಿಂದುಳಿದವ್ರ ಮಕ್ಕಳು, ನೆಕ್ಸ್ಟ್ ಅಲ್ಪಸಂಖ್ಯಾತರ ಮಕ್ಕಳು. ಸಿದ್ದು ಬಾಯ್, ಈ ಎಜುಕೇಶನ್ ಮಿನಿಸ್ಟರ್ ಪಾಸ್ ಪೇಲ? ಕಾಗೇರಿ ಸಂಪೂರ್ಣ ಫೇಲ್ ಅಂತ ಗೊತ್ತಾಗಲ್ವಾ? ಮೇಲ್ನೋಟಿಗೆ ಗೊತ್ತಾಗುತ್ತೆ. ಅದೇನು ಪ್ರೋಬ್ ಮಾಡಿ ನೋಡ್ಬೇಕಾ? ಹೌ ವಾಸ್ ಹಿ ಫೇಲ್ಡ್? ಎಕ್ಸ್ಪ್ಲೇನ್ ಮೀ ಪ್ಲೀಸ್. ಮಿಸ್ಟರ್ ಕಾಗೇರಿ ಹ್ಯಾಸ್ ಫೇಲ್ಡ್ ಮಿಸರಬಲಿ. ಯಾ, ರಿಯಲಿ? ಓಕೆ, ಒನ್ ಸ್ಮೈಲ್ ಪ್ಲೀಸ್. ಓ ಮೈ ಗಾಡ್, ವಾಟ್ ಎ ಸ್ಮೈಲ್. ಓಕೆ ಸಿದ್ದು ಬಾಯ್, ಸಖತ್ ಮಾತಾಡಿದ್ರಿ. ಓಕೆ, ಥ್ಯಾಂಕ್ ಯು. ಓಕೆ ಫೈನ್. ಹೇಗಿತ್ತು ನಮ್ಮ ಸಿದ್ದೋಸ್ ಕಾಮೆಂಟ್? ಸಖತ್ ಆಗಿತ್ತು ಅಲ್ವಾ? ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಎನಿವೆ, ನೀವೇನೇ ಅನ್ನಿ, ನಮ್ಮ ಅಪೋಸಿಷನ್ ಪಾರ್ಟಿ ಲೀಡರ್ ಸನ್ಮಾನ್ಯ ಸಿದ್ದೋಸ್ ಅವರು ತಮಾಷೆ ಮಾಡಿದ್ರು ಸಖತ್ತಾಗಿ ಕಾಣ್ತಾರೆ, ರೋಪ್ ಹಾಕಿದ್ರು ಸಖತ್ತಾಗೆ ಕಾಣ್ತಾರೆ. ಓಕೆ, ಎನಿವೆ, ಇದೆಲ್ಲ ಇದ್ದದ್ದೇ ಹೋಗ್ಲಿ ಬಿಡು. ನಾನು ಮೊನ್ನೆ ದೀಪಾವಳಿಗೆ ತೆಗೆದುಕೊಂಡಿರೋ ನನ್ನ ರೆಡ್ ಕಾರ್ನ ಈಚೆ ತೆಗಿತೀನಿ. ನಿನಗೆ ಗೊತ್ತಲ್ಲ, ನನಗೆ ಸಿಕ್ಕಾಪಟ್ಟೆ ಬಾಯಿ ಚಪಲ ಅಂತ. ಚಾಮರಾಜಪೇಟೆ ಮುಖ್ಯ ರಸ್ತೆಗೆ ಹೋಗಿ ಮೆಣಸಿನಕಾಯಿ, ಮಿರ್ಚಿ, ಗಿರ್ಮಿಟ್ಟು ತಿನ್ಕೊಂಬರೋಣ. ನಡಿಕಾಂತ, ನಡೆ. ಪಾಪ ಏನ್ ಮಾಡೋದು ಹೇಳಿ, ಇವನ್ ತರಲೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಲಿಕ್ಕಾಗದೆ ನಮ್ಮ ಸಿದ್ದರಾಮಯ್ಯನವರು ಸುಮ್ಮನೆ ನಕ್ಕು ಮತ್ತೆ ಸಿಗ್ತೀನಿ ಅಂತ ಹೊರಟು ಹೋದ್ರು. ಅಂದ್ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಈಶ್ವರಪ್ಪನವ್ರ ಜೊತೆನೂ ಅದೇನೋ ಕಿತಾಪತಿ ಮಾಡಿದಾನೆ. ಅದೇನಂತ ನೀವೇ ನೋಡಿ. What is this, Kanta? What is this? I don't like it. ನಮ್ಮ ಸ್ಟೇಟ್ ನಲ್ಲಿ ಈ ಹಾಳಾದ ಎಲೆಕ್ಷನ್ ನಲ್ಲಿ ಗೆದ್ದವರು 5 ವರ್ಷ ಕಂಪ್ಲೀಟ್ ಮಾಡಲ್ಲ. ತಿಂಗಳಿಗೊಂದು ಬೈ ಎಲೆಕ್ಷನ್ ನಡೆಯೋದು ತಪ್ಪಲ್ಲ. ಇಲ್ಲಿ ನೋಡೋಡಿ ಯಾರ್, ಕೊಪ್ಪಳದ ಬೈ ಎಲೆಕ್ಷನ್ ಮುಗಿದು ಇನ್ನು 1 ತಿಂಗಳು ಪೂರ್ತಿ ಆಗಿಲ್ಲ. ಎಲೆಕ್ಷನ್ ಟೈಮ್ ನಲ್ಲಿ ಸಾರಾಯಿ ಕುಡ್ದವ್ರ ನಿಶಾ ಇನ್ನೂ ಇಳ್ದ ಇಲ್ಲ. ಆಗ್ಲೇ ಗಣಿನಾಡು ಬಳ್ಳಾರಿನಲ್ಲಿ ಬೈ ಎಲೆಕ್ಷನ್ ತುತ್ತೂರಿ ಓದ್ತಾ ಇದೆ. ಪಾಪ ಈ ಕಡೆ ನಮ್ಮ ವಿಧಾನಸೌಧದ ಮುಂದೆ ಕೂತ ರೈತರು ತಾವು ಕಷ್ಟಪಟ್ಟು ಬೆಳೆದ ಕಬ್ಬಿಗೆ ಬೆಂಬಲ ಬೆಲೆ ಸಿಗ್ಲಿಲ್ಲ ಅಂತ ಪುಟ್ಟ ಬಟ್ಟೆಲೆ ರಾತ್ರಿ ಧರಣಿ ನಡೆಸಿದ್ದಾರೆ. ಏನ್ ಮಾಡೋದು ಹೇಳೋ? ಯಾರು ಹೇಳ್ಕೋಬೇಕೋ ಇವರ ಕಷ್ಟನ? ಜಸ್ಟ್ ಥಿಂಕ್ ಮಾಡೋ ನೀನು, ಜಸ್ಟ್ ಥಿಂಕ್ ಮಾಡೋಕಂತ. ಪಾಪ ಈ ರೈತರಿಗೆ ಅದ್ ಯಾವತ್ತು ನೆಮ್ಮದಿಯಿಂದ ಇರೋ ಕಾಲ ಬರುತ್ತೋ, ಆ ಗುಡಿಯಲ್ಲಿ ಕೂತಿರೋ ಆ ಗಾಡ್ ಗುಡ್ದೈನ್ಗೆ ಗೊತ್ತೋ. ಇದೆಲ್ಲ ಇರ್ಲಿ, ಇದೇನಿದೋ ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಇದ್ಕೊಂಡು ಇಲ್ಲೇ ಬಿದ್ಕೊಂಡು ಈ ಬೆಳಗಾವಿ ಮಹಾಪೌರೆ ಯಾಕೆ ತಗಾದೆ ತೆಗಿಬೇಕು ಹೇಳೋ? ಈ ಬೆಳಗಾವಿ ಗಡಿನಾಡಿನಲ್ಲಿ ಬರೀ ಇದೇ ಆಗೋಯ್ತು ಗೋಳೋ ವರ್ಷ 9 ಕಾಲನೋ.
ನಮ್ ಕಂಟ್ರಿ ಅಂತ ಕೆಚ್ಚದಿಂದ ಜೈಕಾರ ಹಾಕ್ರೋ ನಮ್ಮ ಭಾರತ ಮಾತೆ ಮಮಕಾರ ಮಾಡ್ತಾಳೆ ಅಂತ ನಮ್ಮ ಸೈಂಟಿಸ್ಟ್ ಕಲಾಂ ತಾತ ಹೇಳಿದ್ರೆ, ಈ ಬೆಳಗಾವಿನಲ್ಲಿ ಇರೋ ಕೆಲವರು ಆಗಾಗ ಹಿಂಗ್ಯಾಕೆ ಜಗಳ ರಗಳೆ ಮಾಡ್ತಾರೋ ಅಂತ ಒಂದೂ ಅರ್ಥ ಆಗಲ್ಲ ಕಾಂತ. ಒಂದು ತಿಳಿದಂಗ ಆಗ್ಬಿಟ್ಟಿದೆ ನನಗೆ. ಇವ್ರ ತಲೆಯಲ್ಲೇನು ಬುದ್ಧಿ ಇದೆಯೋ ಇಲ್ಲ ಕತ್ತೆ ಲದ್ದಿ ಇದೆಯೋ ಯಾವನಿಗೆ ಗೊತ್ತೋ. ನಾವೆಲ್ಲ ಒಂದೇ ಅನ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡೋದ್ ಬಿಟ್ಟು ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ತಾಯಿಗೆ ಜೈ ಅನ್ನೋದೇ ಕಿರಿ ಮಾಡೋರ್ಗೆ ನಮ್ಮ ತಾಯಿ ಭುವನೇಶ್ವರಿನೇ ಪಾಠ ಕಲಿಸ್ಬೇಕು, ಸರಿಯಾಗಿ ಪಾಠ ಕಲಿಸ್ಬೇಕು. ಏನಂತೀಯ ನೀನು? ಎನಿವೆ ಕಾಂತ, ಎನಿವೆ ಜಗತ್ತು ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ ಬಿಡೋಡಿಯಾರ್, ಇದ್ದಿದ್ದೆ ಬಿಡೋ. ಅಂದ ಹಾಗೆ ಈ ಲೋಕಾಯುಕ್ತರನ್ನ ನೇಮಕ ಮಾಡ್ಬೇಕು ಅಂತ ನಮ್ಮ ಫ್ಲವರ್ ಪಾರ್ಟಿ ಪ್ರೆಸಿಡೆಂಟ್ ಯೇಶು ಅಂಕಲ್ ಹತ್ರ ಹೋಗಿದ್ದಲ್ಲ ಡಿಯರ್, ಅದೇನಾಯ್ತು ಅಂತ ಸ್ವಲ್ಪ ಹೇಳೋ ಚಿನ್ನ ನಮ್ಮ ಪೇಪಲ್ ಕೇಳಿ ಖುಷಿ ಪಡ್ಲಿ. ಯೇಶು ಅಂಕಲ್, ಅಂದಾಗೆ ಬಳ್ಳಾರಿ ಬೈ ಎಲೆಕ್ಷನ್ ಬಂತಲ್ಲ, ವಾಟ್ ಇಸ್ ಯುವರ್ ಒಪಿನಿಯನ್? ಬಳ್ಳಾರಿ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಎಲ್ಲದೂ ಕೂಡ ಭಾರತೀಯ ಜನತಾ ಪಾರ್ಟಿ ಕೈಲೇ ಇದೆ. ಓ ಭಾರಿ ಆತ್ ಬಿಡ್ರಪ್ಪ. ಹೋಗ್ಲಿ ಬಿಡ್ರಿ, ಚುನಾವಣೆಗೆ ಹೆಂಗ್ ತಯಾರು ನಡೆಸಿರಿ? ಚುನಾವಣೆ ಮನೆ ರಾಮುಲು ಅವರು ರಾಜೀನಾಮೆ ಕೊಟ್ಟಂತ ಸಂದರ್ಭದಿಂದನೇ ಕೂಡ ನಮ್ಮ ಕಾರ್ಯಕರ್ತರು ಈಗಾಗಲೇ ತಯಾರಾಗಿದ್ದಾರೆ. ಓಹೋ ಹಂಗ. ಅಂದಾಗೆ ಈ ಬಾರಿ ಬಳ್ಳಾರಿ ಫ್ಲವರ್ ಪಾರ್ಟಿ ಆಸಾಮಿ ಯಾರು, ಅಭ್ಯರ್ಥಿ ಯಾರು ಅನ್ನೋದನ್ನ ನಮ್ಮ ಪಕ್ಷದ ಚುನಾವಣಾ ಕಮಿಟಿ ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ಅಭ್ಯರ್ಥಿನ ನಾವು ಅಂತಿಮ ಮಾಡ್ತೇವೆ. ಅದೆಲ್ಲ ಇರ್ಲಿ, ಶ್ರೀರಾಮುಲು ನಿಮ್ ಪಕ್ಷ ಬಿಡ್ತಾರಂತ ರೂಮರ್ ಇದೆಯಲ್ಲ, ಹೌದನ್ರಿ? ಈಗ ರೂಮರ್ನ ಚೆನ್ನಾಗಿ ಹರಡಿಸ್ತೀರಿ ನೀವು. ಮಾಧ್ಯಮದವರು ರೂಮರ್ ಹರಡಿಸಿದ್ರಲ್ಲೇನು, ನಾನು ನೆನ್ನೆ ಬೆಳಿಗ್ಗೆ ನೋಡಿದೆ. ಏನ್ ನೋಡ್ರಿ? ಪಕ್ಷೇತರವಾಗಿ ಶ್ರೀರಾಮುಲು ಸ್ಪರ್ಧೆ ಎಂಥದೋ ಮೂಲದಿಂದ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ ಅಂತ. ಈ ರೀತಿ ರೂಮರ್ ಹರಡಿಸೋದ್ರಲ್ಲಿ ಕೆಲವು ಮಾಧ್ಯಮದವರು ನಿಸ್ಸಿಮರಿದಿರಿ. ಯೇಶು ಅಂಕಲ್, ನಿಮ್ಮ ಡ್ರಾಮಾ ಮುಂದೆ ಈ ಮೀಡಿಯಾ ಏನಲ್ಲ ಬಿಡ್ರಿ. ಯಾವುದೇ ಕಾರಣಕ್ಕೂ ಕೂಡ ಶ್ರೀರಾಮುಲು ಅವರು ಪಕ್ಷವನ್ನು ಬಿಟ್ಟೋಗಂತ ಪ್ರಶ್ನೆ ಇಲ್ಲ. ಓಕೆ ಹೋಗ್ಲಿ ಬಿಡ್ರಿ, ಅದೆಲ್ಲ ನಿಮ್ಮ ಪಾರ್ಟಿ ವಿಷಯ ನಂಗೆ ಹಾಕ್ಬೇಕು. ಅಂದ ಹಾಗೆ ಲೋಕಾಯುಕ್ತರನ್ನ ನೇಮಕ ಮಾಡೋ ವಿಷಯ ಏನಾಯ್ತ್ರಿ? ಸೀದಾ ರಾಜ್ಯಪಾಲರ ಹತ್ರ ಹೋಗಿ ಪ್ರಶ್ನೆ ಕೇಳ್ರಿ. ಏನಂದ್ರಿ? ಜೋರಾಗಿ ಹೇಳ್ರಿ. ಸೀದಾ ರಾಜ್ಯಪಾಲರ ಹತ್ರ ಹೋಗಿ ಪ್ರಶ್ನೆ ಕೇಳ್ರಿ, ಏನಾಗಿದೆ ನಿಂಗೆ ರೋಗ ಅಂತ. ಹಂಗೆಲ್ಲ ಮಾತಾಡ್ಬೇಡ್ರಿ, ರೆಕಾರ್ಡ್ ಆಗ್ತಾ ಇದೆ ಮತ್ತೆ ಹುಷಾರು. ರೆಕಾರ್ಡ್ ಮಾಡ್ಕೊತೀರಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಓ ಹಂಗ. ಇದು ಏನಾಗಿದೆ ರೋಗ, ಅವಾಗೊಂದ್ಸರಿ ಇವಾಗಂತ ನಿಂಗೆ ರೋಗ ಬರ್ತಿರುತ್ತಲ್ಲ ನಿಂಗೆ ರಾಜ್ಯಪಾಲರಾಗಿ, ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತ ತುಂಬಾ ಸ್ಪಷ್ಟವಾಗಿ ಅವ್ರು ಕೇಳಿ. ಏನಾಗಲ್ರಪ್ಪ, ಗವರ್ನರ್ ಬಗ್ಗೆ ಹಂಗೆ ಮಾತಾಡಬಾರ್ದು. ಹೋಗ್ಲಿ ಬಿಡ್ರಿ, ಅವ್ರ ಬಗ್ಗೆ ಯಾಕೆ ಅಷ್ಟೊಂದು ಕೋಪ ನಿಮಗೆ? ಈ ರೀತಿ ಯಾವುದೋ ಸಣ್ಣ ವಿಚಾರಗಳನ್ನೇ ಹಿಡ್ಕೊಂಡು ಅವರು ಆಟ ಆಡ್ತಾರೆ ಅಂತ ಪ್ರಯತ್ನ ನಿಜಕ್ಕೂ ರಾಜ್ಯಪಾಲರ ಹುದ್ದೆಗೆ ಎಷ್ಟು ಮಟ್ಟಿಗೆ ಅವ್ರ ಯೋಗ್ಯ ಅನ್ನೋದನ್ನ ರಾಜ್ಯನೇ ತೀರ್ಮಾನ ಮಾಡಬೇಕು. ಹೋಗ್ಲಿ ಬಿಡ್ರಿ, ರಾಜ್ಯಪಾಲರು ಮಾಡೋದಾದ್ರೆ ಏನ್ ಮಾಡ್ರಿ ನಿಮಗೆ? ರಾಜ್ಯಪಾಲರು ಕಾಂಗ್ರೆಸ್ ಏಜೆಂಟ್ನಂತೆ ವಿರೋಧ ಪಕ್ಷ ನಾಯಕರಂತೆ ಅವ್ರೇನು ಮುಂದುವರಿಸ್ತಾ ಇದ್ದಾರೆ. ಈ ಆಟ ಅವ್ರು ಇನ್ನೂ ಬಿಟ್ಟಿಲ್ಲ. ಅದಕ್ಕೋಸ್ಕರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನೀವು ಕಾಂಗ್ರೆಸ್ಸಿನ ಏಜೆಂಟ್ ಆಗಿರೋಂಥ ರಾಜ್ಯಪಾಲರನ್ನೇ ಹೋಗಿ ಹೇಳಿ. ಏನ್ರಿ ನೀವು ದೊಡ್ಡ ವ್ಯಕ್ತಿಯಾಗಿ ದಡ್ರ ತರ ಯಾಕೆ ಮಾತಾಡ್ತೀರಿ? ಏನಿವೆ ಲಾಸ್ಟ್ ಬಟ್ ಲಿಸ್ಟ್, ಈ ಕೈ ಪಾರ್ಟಿ ಬಗ್ಗೆ ನೀವೇನು ಹೇಳ್ತೀರಿ ಹೇಳಿ ಹೋಗ್ಬಿಡ್ರಿ. ತಗ ಕಾಂಗ್ರೆಸ್ಸಿಗರು ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡೋದು ಬಿಟ್ಟು ಅವರು ಅಲ್ಲೊಂದು ಇಲ್ಲೊಂದು ಹೇಳಿಕೆ ಕೊಡೋದ್ರೆ ತೃಪ್ತಿ ಪಡ್ತಾ ಇದ್ದಾರೆ. ಹಂಗ ಅವ್ರು ಪ್ರತಿ ಚುನಾವಣೆಯಲ್ಲೂ ಹೇಳ್ತಾರೆ, ಉಪಚುನಾವಣೆ ಬಂದಂಥ ಸಂದರ್ಭದಲ್ಲಿ ಇನ್ನು 15 ದಿನಕ್ಕೆ ಈ ಸರ್ಕಾರ ಬೀಳುತ್ತೆ, ಈ ಚುನಾವಣೆ ಆದ್ಮೇಲೆ ಸರ್ಕಾರ ಬೀಳುತ್ತೆ ಅಂತ. ಇದು ನಿರಾಶೆ ಆಗಿ ಹೋಗಿದೆ ಅವರಿಗೆ. ಓಕೆ ಸೂಪರ್ 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 ಸೂಪರ್. ನೋಡಿದ್ರ ಪೇಪರ್ ನಮ್ಮ ಕಿಟಾಣಿ ಕಾಂತ ಫ್ಲವರ್ ಪಾರ್ಟಿ ಯೇಶು ಅಂಕಲ್ಗೆ ಇಲ್ಬಾರದ ತರಲೆ ಕ್ವಶನ್ಸ್ ಎಲ್ಲ ಕೇಳಿ ಹೆಂಗೆ ಮೆದುಳಿಗೆ ಕೈ ಹಾಕ್ಬಿಟ್ಲು ಅಂತ. ಓಕೆ ಎನಿವೆ ಮಾಡಿಯಾರ್ ಪೇಪರ್, ಮತ್ತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ನಾಳೆ ಮತ್ತಷ್ಟು ತಾಜಾ ಸುದ್ದಿಗಳನ್ನ ನಿಮಗೆ ತಗೊಂಡ್ ಬರ್ತೀನಿ. ಓಕೆ, ಅಲ್ಲಿವರೆಗೂ ಎಲ್ಲ ನೀಟಾಗಿ ಹುಷಾರಾಗಿ ಊಟ ತಿಂಡಿ ಮಾಡ್ಕೊಂಡು ಚೆನ್ನಾಗಿರಿ. ಓಕೆ ಮಾಡಿಯಾರ್ ಕಾಂತ, ನಾನು ಮೊನ್ನೆ ದೀಪಾವಳಿಗೆ ನ್ಯೂ ರೆಡ್ ವೋಕ್ಸ್ ವ್ಯಾಗನ್ ಕಾರ್ ತಗೊಂಡಲ್ಲ, ಅದನ್ನ ಈಚೆ ತೆಗಿತೀನಿ. ಪುಟ್ಟೇನಹಳ್ಳಿ ಸರ್ಕಲ್ ಅಲ್ಲಿರೋ ನಂದಿನಿ ಹೋಟೆಲ್ಗೆ ಗ್ರಿಲ್ಡ್ ಚಿಕನ್ ಟಿಕ್ಕಾ ತಿನ್ಕೊಂಬರೋಣ. ನಡಿಕಾಂತ ನಡಿ, ಸಖತ್ ಮಜಾ ಇರುತ್ತೆ. ಹೇಗಿರುತ್ತೆ ನಮ್ ತಲೆಹರಟೆ ತರ್ಲೆ? ಸಖತ್ ಮಜಾ ಇರುತ್ತೆ ಅಲ್ವಾ? ನಿಮ್ಗೇನೋ ಮಜಾ, ಆದ್ರೆ ಪಾಪ ಖಾದಿ ಹಾಕೊಂಡರ ಗೋಳು ಕೇಳೋರು ಯಾರು? ಎನಿವೆ, ಇವಾಗ ಇಂಟ್ರೆಸ್ಟಿಂಗ್ ಮ್ಯಾಟರ್ ಹೇಳ್ತಾನಂತೆ. ಅದಕ್ಕಿಂತ ಮುನ್ನ ಮತ್ತೊಂದು ಪುಟ್ಟ ಬ್ರೇಕ್.